ನೋಟಿಫಿಕೇಶನ್ಸ್ ಅಂದ್ರೆ ಕರ್ನಾಟಕದಲ್ಲಿ ಇಷ್ಟೆಲ್ಲ ಹೋರಾಟ ಮಾಡಿದ್ದಾದ್ಮೇಲೆ ರೋಸ್ಟರ್ ಬಿಂದು ರೆಡಿ ಆದ್ಮೇಲೆ ಇನ್ನೂ ಯಾಕೆ ನೋಟಿಫಿಕೇಶನ್ಸ್ ಡಿಲೇ ಆಗ್ತಾ ಇದೆ ಅಂತಂದ್ರೆ, ಪ್ರತಿಯೊಂದು ಇಲಾಖೆಗೆ ಹೋಗಿ ಕೇಳಿದಾಗ ಒಂದು 4 ಕ್ಲಾರಿಫಿಕೇಶನ್ಸ್ DPRಗೆ ಮತ್ತೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಪಾಯಿಂಟ್ಸ್ ಕಳಿಸಿದ್ರು. ಯಾಕೆಂದ್ರೆ ಮೂರಕ್ಕಿಂತ ಹೆಚ್ಚಂತ ಇತ್ತು ಪಾಯಿಂಟ್ಸ್, ಅಂದ್ರೆ ರೋಸ್ಟರ್ ಬಿಂದು ಅಲ್ಲಿ 3 ಅಥವಾ 3ಕ್ಕಿಂತ ಹೆಚ್ಚಂತ ಇರಬೇಕಾಯ್ತು. ಮತ್ತೆ ಈ ಒಂದು ಪ್ರವರ್ಗ ಎ ಅಲ್ಲಿ ರೋಸ್ಟರ್ ಬಿಂದು 15% ಯಾವುದೇ ನೋಟಿಫಿಕೇಶನ್ಸ್ ಆಗ್ಬೇಕಂದ್ರೆ, ಅಂದ್ರೆ ಈ ಒಂದು ರಿಸರ್ವೇಶನ್ ಅಪ್ಲೈ ಮಾಡ್ಬೇಕಾದ್ರೆ ಫಸ್ಟ್ ಇಂದಾನೇ ಸ್ಟಾರ್ಟ್ ಆಗ್ಬೇಕಾ, ಎಲ್ಲಿ ನಿಂತಿರುತ್ತೋ ಅಲ್ಲಿಂದ ಸ್ಟಾರ್ಟ್ ಆಗ್ಬೇಕಾ ಅಂತ ಹೇಳ್ಬಿಟ್ಟು ಅದೊಂದು ಕ್ಲಾರಿಫಿಕೇಶನ್ಸ್ ಕೇಳಿದ್ರು. ಯಾಕೆಂದ್ರೆ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಅದನ್ನು ಕ್ಲಿಯರ್ ಮಾಡಿದ್ದಾರೆ. ಮತ್ತೆ 3 ಅಥವಾ 3ಕ್ಕಿಂತ ಹೆಚ್ಚು ಅದು ಕ್ಲಿಯರ್ ಆಗಿದೆ. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಈಗ ಪ್ರವರ್ಗ ಸಿ ಅಲ್ಲಿ 59 ಕ್ಯಾಟಗರೀಸ್ ಬರುತ್ತೆ, ಅಂದ್ರೆ 59 ಕ್ಯಾಸ್ಟ್ ಬರುತ್ತೆ. ಅದು ಯಾವ್ದು ಅಂತ ಮೆನ್ಷನ್ ಮಾಡಿರ್ಲಿಲ್ಲ. ಅದನ್ನೆಲ್ಲ ಫುಲ್ ಕ್ಲಾರಿಫಿಕೇಶನ್ಸ್ ಮತ್ತೆ ಬ್ಯಾಕ್ವರ್ಡ್ ಏನು ಹುದ್ದೆಗಳಿದೆ ಅದನ್ನು ಕೂಡ ಏನ್ ಮಾಡಬೇಕು ಎಲ್ಲನೂ ಕ್ಲಾರಿಫಿಕೇಶನ್ಸ್ DPR ಮತ್ತೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಕಳ್ಸಿಕೊಟ್ಟಾಗ ಲಾಸ್ಟ್ ಒಂದು 10 days ಇಂದ ಕಂಟಿನ್ಯೂಸ್ ಫಾಲೋ ಅಪ್ ಮಾಡ್ತಾ ಇದೀನಿ. ಅದು ಇವತ್ತು 4 ಸಮಸ್ಯೆಗಳನ್ನ ಬಗೆಹರಿಸಿ ನಾನು DPR ಸೆಕ್ರೆಟರಿ ಜಗದೀಶ್ ಸರ್ಗೆ ಭೇಟಿ ಮಾಡಿ ಅವರಿಗೆ ಕಂಟಿನ್ಯೂಸ್ ಆಗಿ ಮನವಿ ಮಾಡ್ಕೊಂತಿದ್ವಿ. ಅವ್ರು ಇವತ್ತು ಎಲ್ಲಾನು ಸಮಸ್ಯೆ ಕಳ್ಸಿಕೊಟ್ಟಿದ್ದಾರೆ, ಎಲ್ಲ ಡಿಪಾರ್ಟ್ಮೆಂಟ್ಗೆ ಕಳ್ಸಿಕೊಡ್ತಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ DPR ಸೆಕ್ರೆಟರಿ ಜಗದೀಶ್ ಸರ್ಗೆ ಮತ್ತೆ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮೇಡಮ್ಗೆ ಒಂದು ಧನ್ಯವಾದ ತಿಳಿಸ್ಬೇಕು. ಯಾಕೆಂದ್ರೆ ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಹಾಕಿದ್ವಿ. ಆ ಒಂದು ವಿಚಾರವಾಗಿ ಎಲ್ಲ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗ್ತಾ ಇದೆ. ಎಲ್ಲ ಡಿಪಾರ್ಟ್ಮೆಂಟ್ಗೆ ಕಳಿಸಿದ ತಕ್ಷಣ ಇಮಿಡಿಯೇಟ್ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಲೇಬೇಕು. ಇಲ್ಲ ಅಂತಂದ್ರೆ ಜೂನ್ 3ನೇ ತಾರೀಕು ನಾವು ಅನಿರ್ದಿಷ್ಟಾವಧಿ ಹೋರಾಟ, ಯಾವುದೇ ಕಾರಣಕ್ಕೂ ಈ ಹೋರಾಟ ಮಾತ್ರ ಬಿಡಲ್ಲ ಅಂತಾನೆ ಹೇಳ್ಬಿಟ್ಟು ಬಂದಿದ್ದೀವಿ. ಪ್ರತಿಯೊಂದು ಇಲಾಖೆಯಲ್ಲೂ ಅಷ್ಟೇ ಸ್ಟೂಡೆಂಟ್ಸ್ಗೆ ನೀವು ಏನು ಒಪಿನಿಯನ್ ಕೊಡ್ತಿರೋ ಅದೇ ರೀತಿನೇ ಮಾಡೋದು. ಜೂನ್ 3ನೇ ತಾರೀಕು ಮಿಚಿಗಾನ್ ಕಾಂಪೌಂಡ್ ಗ್ರೌಂಡ್ ಅಲ್ಲಿ, ಧಾರವಾಡದಲ್ಲಿರುವ ಮಿಚಿಗಾನ್ ಕಾಂಪೌಂಡ್ ಗ್ರೌಂಡ್ ಅಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ. ಈ ಸತಿ ಬರೀ ವಿದ್ಯಾರ್ಥಿಗಳೆಲ್ಲ, ಎಲ್ಲಾ ರೈತರು ಬರ್ತಾರೆ, ಎಲ್ಲಾ ಮತ್ತೆ ಕನ್ನಡ ಪರ ಸಂಘಟನೆಗಳು, ಎಲ್ಲ ವಿದ್ಯಾರ್ಥಿ ಪರ ಸಂಘಟನೆಗಳು ಎಲ್ಲರೂ ಒಟ್ಟಾಗಿ ತುಂಬಾ ದೊಡ್ಡ ಮಟ್ಟಕ್ಕೆ, ಅಂದ್ರೆ ಈಗ ಆಲ್ರೆಡಿ ನಾವು ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಿದ್ದೀವಿ. ಈ ಹೋರಾಟ ಮಾತ್ರ ಯಾಕೆಂದ್ರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಸರ್ಕಾರ ಏನ್ ಬೇಕಾದ್ರೂ ಆಗ್ಬೋದು, ಆ ರೀತಿ ಹೋರಾಟ ಆಗುತ್ತೆ. ಇದನ್ನ ಗಂಭೀರವಾಗಿ ತಗೊಂಡು ಪ್ರತಿಯೊಂದು ಇಲಾಖೆಯಿಂದ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರೆ ಸರಿ. ಮತ್ತೆ ಅದ್ರ ಜೊತೆ KPSC ಆಗ್ತಿರುವಂತ ಅಕ್ರಮಗಳನ್ನ CBI ತನಿಖೆ ಕೊಡಬೇಕು. ನಾವು ಆಲ್ರೆಡಿ ಎಷ್ಟೊಂದು ಡೀಟೇಲ್ಸ್ ಕೊಟ್ಟಿದೀವಿ, ಏನೆಲ್ಲ ಸ್ಕ್ಯಾಮ್ ಆಗ್ತಿದೆ ಎಲ್ಲನೂ ಕೊಟ್ಟಿದೀವಿ. ಅದ್ರ ಮೇಲೆ ಅದನ್ನ ಸೀರಿಯಸ್ ಕ್ರಮ ತಗೊಬೇಕು. ತಗೊಂಡಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ.